ಗಮನಿಸ್ತಾ ಇದ್ದೀರಾ ಬಿ ಆರ್ ಪಾಟೀಲ್ ಅವರು ತಮ್ಮ ರಾಜಕೀಯ ಸಲಹೆಗಾರ ಹುದ್ದೆಗೆ ಯಾಕಾಗಿ ರಾಜೀನಾಮೆ ಕೊಟ್ರಿ ಅಂದಾಗ ಕಾರಣ ಅವರು ಬಹಿರಂಗವಾಗಿ ಹೇಳ್ತಾ ಇಲ್ಲ, ಆದರೆ ಅನುದಾನ ಸರಿಯಾಗಿ ಬರ್ತಿಲ್ಲ ಅನ್ನೋದನ್ನ ಒಪ್ಕೊಳ್ತಾ ಇದ್ದಾರೆ. ಶಾಸಕನಾಗಿ ಕ್ಷೇತ್ರದ ಜನರಿಗೆ ಕೆಲಸ ಮಾಡಕ್ ಆಗ್ತಿಲ್ಲ ಅನ್ನೋದನ್ನ ಹೇಳ್ತಿದ್ದಾರೆ ಅವರು. ಅಮೆಂಡ್ಮೆಂಟ್ ಆಗಿದೆ, ಇದು ನಮ್ಮ ಕೇಸ್ನಲ್ಲಿ ಅಮೆಂಡ್ಮೆಂಟ್ ಆಗಿದ್ದಿಲ್ಲ. ಆಮೇಲೆ ಅಸೆಂಬ್ಲಿಲಿ ತಂದು 2 ಸಲ ಅಮೆಂಡ್ಮೆಂಟ್ ಮಾಡಿದ್ರು. ರಾಜ್ಯಪಾಲರು ಹಸ್ತಕ್ಷರ ಹಾಕಿರಲಿಲ್ಲ, ಹಾಕಿದ್ರು ಮೊನ್ನೆ. ಈ ಒಂದು ಬೆಳವಣಿಗೆ ಬಳಿಕ ಸಾಕಷ್ಟು ಚರ್ಚೆ ನಡೆದ ಸರ್. ಅಂದರೆ ಈ ಒಂದು ರೀಸನ್ ಈಗ ಈ ರಾಜಕಾರಣದ ಬಗ್ಗೆ ಚರ್ಚೆಗಳು ದೇಶದಾಗ ನಡೀತಿರ್ತವೆ. ನಿಮ್ಮಂಥವರು ಊಹೆಗಳು, ಅಜಂಪ್ಷನ್ ಪ್ರಜಂಪ್ಷನ್ ಎಲ್ಲ ಏನೋ ಮಸಾಲೆ ಹಾಕಿ ಕೊಡ್ತೀರಿ. ಸಮಸ್ಯೆಗಳಿದ್ದಾವೆ. ನಾನು ಸಮಸ್ಯೆಗಳು ಇಲ್ಲದೇ ಸುಮ್ಮನೆ ಹುಚ್ಚಿನಂಗೆ ರಾಜೀನಾಮೆ ಕೊಟ್ಟಿಲ್ಲ. ಸಮಸ್ಯೆಗಳಿದ್ದಾವೆ. ಮುಖ್ಯಮಂತ್ರಿ ಹತ್ರ ಕರೆದ್ರೆ ಚರ್ಚೆ ಮಾಡ್ತೀನಿ. ರೈಟ್, ಡೀಟೇಲ್ಸ್ ಕೊಡ್ತಾರೆ ಪ್ರವೀಣ್ ರೆಡ್ಡಿ. ಈಗ ಕಬ್ಬಿಣ ಕಾದಾಗ್ಲೇ ಬಗ್ಗಿಸ್ಬೇಕು ಅನ್ನೋದು ಒಂದು ಮಾತಿದೆ. ಅದೇ ರೀತಿ ಬಿ ಆರ್ ಪಾಟೀಲ್ ಅವರು ಯೋಚನೆ ಮಾಡ್ತಿದ್ದಾರೆ ಅನ್ನೋದು ಪ್ರಶ್ನೆ ಆಗುತ್ತೆ. ರಾಜೀನಾಮೆ ಕೊಟ್ಟಿದ್ದಾರೆ, ರೀಸನ್ ಅನ್ನು ಬಹಿರಂಗವಾಗಿ ಹೇಳ್ಬಿಟ್ರೆ ಅಲ್ಲಿ ಒಂದೋ ಸಾರ್ಟ್ ಔಟ್ ಆಗುತ್ತೆ, ಇನ್ನೊಂದು ಅವ್ರನ್ನ ದೂರ ಇಡೋ ಪ್ರಯತ್ನ ಆಗುತ್ತೆ. ಸೊ ಅದೆರಡೂ ಬೇಡ, ನಂದೇನಿದ್ರು ಬೇರೆ ಗುರಿ ಇದ್ದಂಗೆ ಕಾಣಿಸ್ತಾ ಇದೆ ಅನ್ನೋದು ಅವರ ಈ ಹೆಜ್ಜೆ ಅಥವಾ ಈ ದಾಳದ ಪ್ರಯೋಗನ. ಹೆಂಗಿದನ್ನು ಅರ್ಥೈಸ್ಕೊಳ್ಬಹುದು, ಏನೇನು ವಿಚಾರಗಳನ್ನು ಹೇಳಿದ್ದಾರೆ ಅವರು? ಮಮತಾ ಹಿಂದೆ ಕೂಡ ಏನಂದ್ರೆ ರಾಜ್ಯ ಸರ್ಕಾರದ ವಿರುದ್ಧ, ಅದರಲ್ಲೂ ಕೂಡ ಅಭಿವೃದ್ಧಿಯ ಅನುದಾನ ಬರ್ತಾ ಇಲ್ಲ ಅಂತ ಹೇಳಿ ಬಿ ಆರ್ ಪಾಟೀಲ್ ಅವರು ಪತ್ರ ಬರೆದು ಸುದ್ದಿ ಆಗಿದ್ರು. ಅದಾದ ಬಳಿಕ ಇದೀಗ ಏನಂದ್ರೆ ರಾಜಕೀಯ ಸಲಹೆಗಾರ ಹುದ್ದೆಗೆ ಏನಂದ್ರೆ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಅದಾದ ಬಳಿಕ ಇವತ್ತು ಏನಂದ್ರೆ ಮಾಧ್ಯಮಗಳ ಮುಂದೆ ಮಾತನಾಡುವಂತಹ ಬಿ ಆರ್ ಪಾಟೀಲ್ ಸದ್ಯ ಯಾವುದೇ ರೀತಿಯಾದಂತಹ ಅಸಮಾಧಾನ ಇಲ್ಲ ಅಂತ ಹೇಳಿ ಎಲ್ಲೋ ಒಂದ್ ಕಡೆ ಸರ್ಕಾರದ ಪರ ಬ್ಯಾಟ್ ಬೀಸುತ್ತಲೇ, ಇನ್ನೊಂದು ಕಡೆ ಏನಂದ್ರೆ ಸರ್ಕಾರದಲ್ಲಿ ಏನಂದ್ರೆ ಅನುದಾನಗಳು ಸರಿಯಾಗಿ ಶಾಸಕರಿಗೆ ಬರ್ತಾ ಇಲ್ಲ, ಇನ್ನು ಶಾಸಕರಾಗಿ ಏನು ಕೆಲಸ ಮಾಡ್ಲು ಆಗ್ತಾ ಇಲ್ಲ ಅಂತ ತಮ್ಮ ಅಸಮಾಧಾನವನ್ನು ಕೂಡ ಹೊರ ಹಾಕಿದ್ದಾರೆ. ಅಂದ್ರೆ ಎಲ್ಲೋ ಒಂದ್ ಕಡೆ ಕಾಂಗ್ರೆಸ್ ಸರ್ಕಾರದಲ್ಲಿ ಏನಂದ್ರೆ ಗ್ಯಾರಂಟಿ ಯೋಜನೆಗಳಿಂದ ಸುಮಾರು 60,000 ಕೋಟಿ ಅನುದಾನ ಏನು ಆ ಗ್ಯಾರಂಟಿಗೆ ಒಂದು ಯೋಜನೆಗಳಿಗೆ ಹೋಗ್ತಾ ಇದೆ. ಇದರಿಂದ ಏನಂದ್ರೆ ಬಹುತೇಕ ಶಾಸಕರಲ್ಲಿ ಅಸಮಾಧಾನ ಇರೋದು ಈಗಾಗಲೇ ಜಗತ್ ಜಾಹೀರಾಗಿದ್ದು, ಇದನ್ನ ಏನಂದ್ರೆ ಬಿ ಆರ್ ಪಾಟೀಲ್ ಅವರು ಇವತ್ತು ಮತ್ತೆ ಏನಂದ್ರೆ ಬಹಿರಂಗವಾಗಿ ಹೇಳಿದ್ದಾರೆ. ಸೊ ಸರ್ಕಾರದಲ್ಲಿ ಅನುದಾನದ ಒಂದು ಕೊರತೆ ಇದೆ, ಬಹಳಷ್ಟು ಶಾಸಕರು ಕೂಡ ಅಸಮಾಧಾನ ಇರುವುದಾಗಿ ಪರೋಕ್ಷವಾಗಿ ಏನಂದ್ರೆ ಬಿ ಆರ್ ಪಾಟೀಲ್ ಅವರು ಈಗ ಏನಂದ್ರೆ ಇವತ್ತು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹೀಗಾಗಿ ಏನಂದ್ರೆ ಶಾಸಕರಾಗಿ ಯಾವ ಕೆಲಸಕ್ಕೆ ನಾವು ಆಯ್ಕೆ ಆಗಿದ್ದೀವಿ ಆ ಒಂದು ಕೆಲಸಗಳು ಮಾಡ್ಲು ಆಗ್ತಾ ಇಲ್ಲ ಅಂತ ತಮ್ಮ ಅಸಮಾಧಾನ ಹೇಳೋ ಮೂಲಕ ಎಲ್ಲೋ ಒಂದ್ ಕಡೆ ಏನಂದ್ರೆ ಸರ್ಕಾರದಲ್ಲಿ ಎಲ್ಲವೂ ಕೂಡ ಸರಿ ಇಲ್ಲ ಅಂತೇಳಿ ಬಿ ಆರ್ ಪಾಟೀಲ್ ಅವರು ಮತ್ತೆ ಇವತ್ತು ತಮ್ಮ ಬಹಿರಂಗವಾಗಿ ಏನಂದ್ರೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಧನ್ಯವಾದ ಪ್ರವೀಣ್ ರೆಡ್ಡಿ ತಮ್ಮ ಮಾಹಿತಿಗಾಗಿ. ಒಟ್ಟಿನಲ್ಲಿ ಅನುದಾನದ ವಿಚಾರದಲ್ಲಿ ಸಿಡಿದಿರುವಂತಹ ಬಿ ಆರ್ ಪಾಟೀಲ್ ಅವರಿಗೆ ಅನುದಾನ ಸಿಗುತ್ತಾ ಅವರ ಆಶಯದಂತೆ ಅನ್ನೋದು ಒಂದು ಪ್ರಶ್ನೆ. ಎರಡನೇದು, ಸಿಎಂ ರಾಜಕೀಯ ಸಲಹೆಗಾರ ಹುದ್ದೆಗೆ ಅವರು ರಾಜೀನಾಮೆ ಕೊಟ್ಟಿದ್ದಾರೆ. ಸೊ ಇದನ್ನ ಸಿಎಂ ಹೇಗೆ ತಗೊಳುತ್ತೆ, ಪಾರ್ಟಿ ಹೇಗೆ ನೋಡುತ್ತೆ ಅನ್ನೋದು ಇಂಪಾರ್ಟೆಂಟ್.